ಡಿಸಿಎಂ ಡಿಕೆಶಿ ಪರ ಅಭಿಮಾನಿಗಳು ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ದೆಹಲಿಯ ದರ್ಗಾದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅವರೆಲ್ಲರ ಪ್ರಾರ್ಥನೆ ಒಂದೇ, ಅವರೆಲ್ಲರ ಇಂಗಿತ ಒಂದೇ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ. ಇದು ಡಿಕೆಶಿ ಅಭಿಮಾನಿಗಳ ಪ್ರಾರ್ಥನೆ. ದೆಹಲಿಯ ಹಜರತ್ ಇಮಾನ್ ದರ್ಗಾದಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಪರ ಅಭಿಮಾನಿಗಳು ವಿಶೇಷ ಪ್ರಾರ್ಥನೆ ಮಾಡಿದ್ದಾರೆ. ದೆಹಲಿಯ ದರ್ಗಾದಲ್ಲಿ ಡಿಕೆ ಶಿವಕುಮಾರ್ಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ. ಹಾಗಾದರೆ ಅಭಿಮಾನಿಗಳ ಪ್ರಾರ್ಥನೆ ವಿಫಲವಾಗಲ್ವಾ, ಸಫಲವಾಗುತ್ತಾ? ಪಟ್ಟಾಭಿಷೇಕಕ್ಕೋಸ್ಕರ ಏನಾದರೂ ಕಾಯ್ತಾ ಇದ್ದಾರಾ? ಹೈಕಮಾಂಡನ್ನು ಭೇಟಿಯಾಗಿ ಬೇರೆ ಬಂದಿದ್ದಾರೆ, ಸುವಾರ್ತೆಯನ್ನು ದೆಹಲಿಯಿಂದ ತಂದಿದ್ದಾರೆ. ಹಾಗಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬೆಂಗಳೂರಿನಲ್ಲೂ ಸಾಕಷ್ಟು ಸಂದರ್ಭದಲ್ಲಿ ಭೇಟಿಯಾಗಿದ್ದಾರೆ, ದೆಹಲಿಯಲ್ಲೂ ಕೂಡ ಭೇಟಿಯಾಗಿದ್ದಾರೆ. ಜೊತೆಗೆ ನಮ್ಮ ಹೈಕಮಾಂಡ್ ನಡುವೆ ಏನು ಮಾತಾಗಿದೆ ಆ ಮಾತನ್ನು ಅವ್ರು ನಡೆಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಮಾತು ಅಂತ ಮಾತ್ರ ಮಾಧ್ಯಮದ ಮುಂದೆ ನಾನು ಹೇಳಲ್ಲ. ಮಾತಂತೂ ಆಗಿದೆ. ಕೊಟ್ಟು ಮಾತನ್ನು ಉಳಿಸ್ಕೊಡೋದೇ ವಿಶ್ವದ ದೊಡ್ಡ ಶಕ್ತಿ. ಹೀಗೆ ಸಾಕಷ್ಟು ಮಾರ್ಮಿಕವಾದಂತಹ ಹೇಳಿಕೆ. ಈ ಹೇಳಿಕೆ ಕೊಡ್ತಾನೆ 3 ವರ್ಷ ಆಗ್ತಾ ಬಂತು. ನೆಕ್ಸ್ಟ್ ಮಂತಿಗೆ 3 ವರ್ಷ ಕಂಪ್ಲೀಟ್ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಇನ್ನು ಉಳಿದಿರೋದು 2 ವರ್ಷ. 2 ವರ್ಷದ ಕಾಲಕ್ಕೆ ಏನಾದರೂ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಅಸ್ತು ಅನ್ನುತ್ತಾ, ಮುಖ್ಯಮಂತ್ರಿ ಸ್ಥಾನಕ್ಕೆ ಏನಾದರೂ ಏರಿಸುತ್ತಾ? ಇದು ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಇರುವಂಥ ಚರ್ಚೆ.